ಪರೋ ಮಾತ್ರಯ ತನ್ವಾವೃಧಾನ ನತೆ ಮಹಿತ್ವಮನ್ವಷ್ಣುವಂತೆ ನತೆ ವಿಷ್ಣು ಜಾಯಮಾನೋ ನ ಜಾತಃ ದೇವಮಹಿಮ್ನಃ ಪರಮಂತಮಾಪ ಕಾಂಸ್ಯಸ್ಮಿತಾಂ ಹಿರಣ್ಯಪ್ರಾಕಾರಾಮಾರ್ದ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತಾಮಿಹೋಪಹ್ವಯೇ ಶ್ರಿಯಂ ತದಸ್ಯ ಪ್ರಿಯಮಭಿಪಾಥೋ ಅಸ್ಯಾಂ ನರೋ ಯತ್ರ ದೇವಯವೋ ಮದಂತೆ ಉರುಕ್ರಮಸ್ಯ ಸಹಿ ಬಂಧೂರಿತ್ಥಾ ವಿಷ್ಣೋಃ ಪದೇ ಪರಮೇ ಮಧ್ವ ಉತ್ಸಾಹ ಭದ್ರಂ ಕರ್ಣೇಭಿಃ ಶೃಣುಯಾಮದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸ್ತುಷ್ಟುವಾಂಸಸ್ತನೂಭಿರ್ವ್ಯಶೇಮ ದೇವಹಿತಂ ಯದಾಯುಃ. ಈಗ ಈ ಸಂಧ್ಯಾವಂದನ ಕಾರ್ಯ ಮುಗಿದ ಮೇಲೆ ನಾವು ನೋಡಬೇಕಾದಂಥ ದೇವ ಪೂಜಾ ಪದ್ಧತಿ ಈಗ ಪ್ರಸ್ತುತ ಆಗಿದೆ. ದೇವಪೂಜಾ ಆರಂಭದಲ್ಲೂ ಕೂಡ ಆಚಮನ, ಪ್ರಾಣಾಯಾಮ ಇತ್ಯಾದಿಗಳನ್ನು ಮಾಡಿ ಮುಂದೆ ಸಂಕಲ್ಪ ಮಾಡಿ ದೇವಪೂಜೆಯನ್ನು ಪ್ರಾರಂಭಿಸಬೇಕು. ಉಳಿದೆಲ್ಲ ಕ್ರಿಯೆಗಳಲ್ಲಿ ಹೇಗೆ ಮಾಡ್ತೀವೋ ಹಾಗೆ. ದೇವಪೂಜಾ ಪದ್ಧತಿಯ ಪುಸ್ತಕಗಳನ್ನು ಗಮನಿಸಿದರೆ ಅದರಲ್ಲಿ ಮೊದಲು ಆಚಮ್ಯ ಪ್ರಾಣಾನಾಯಮ್ಯ ಅಂತ ಕೊಟ್ಟಿದ್ದು ಕಂಡು ಬರೋದಿಲ್ಲ. ಆದರೆ ಅದು ಅವರಿಗೂ ಅಭಿಪ್ರೇತ ಅಂತಲೇ ನಾನು ಭಾವಿಸ್ತೇನೆ. ಈ ದೇವಪೂಜಾ ಪದ್ಧತಿಯನ್ನು ನಿರೂಪಿಸುವಾಗ ಆಚಾರ್ಯರ ಸದಾಚಾರ ಸ್ಮೃತಿ ಮತ್ತು ಅದರ ಕೆಲವು ವ್ಯಾಖ್ಯಾನಗಳು, ಜಯತೀರ್ಥರ ಪದ್ಯಮಾಲ ಮತ್ತು ಬನ್ನಂಜೆ ಗೋವಿಂದಾಚಾರ್ಯರ ನಿತ್ಯಾನುಷ್ಠಾನ, ಹಯವದನ ಪುರಾಣಿಕಾಚಾರ್ಯರ ಸುಲಭ ನಿತ್ಯಾನುಷ್ಠಾನ ಪದ್ಧತಿ, ಮತ್ತೊಬ್ಬ ಹಿರಿಯ ವಿದ್ವಾಂಸರಾದಂಥ ವಿದ್ಯಾಸಿಂಹಾಚಾರ್ಯ ಮಾಹುಲಿ ಅವರ ಪೂಜಾ ರಹಸ್ಯ ಅನ್ನುವಂಥ ಪುಸ್ತಕ, ಮತ್ತೆ ಇನ್ನೊಂದು ಪುಸ್ತಕ ನಾರಾಯಣ ಪಂಡಿತರ ಯೋಗ ದೀಪಿಕಾ, ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದೀನಿ. ಈ ಆಚಮ್ಯ ಪ್ರಾಣಾಯಾಮ್ಯ ಅನ್ನೋದು ಅಲ್ಲಿ ಕೊಟ್ಟಿಲ್ಲದೆ ಇರಬಹುದು, ಆದರೆ ಅದನ್ನು ಕೂಡ ಆರಂಭದಲ್ಲಿ ಹೇಳುವುದು ಯೋಗ್ಯ ಅಂತ ಆರಂಭದಲ್ಲಿ ಅದನ್ನೆಲ್ಲ ಮಾಡಿ ದೇವರ ಪೂಜೆ ಮಾಡುವುದೇ ಯೋಗ್ಯ ಅಂತ ನನಗೆ ಕಾಣಿಸ್ತದೆ. ಅದನ್ನು ಹೇಳಿದ್ದೇನೆ. ಈ ದೇವಪೂಜಾ ಪದ್ಧತಿಯ ಆರಂಭದಲ್ಲಿ ಅನೇಕ ಕಡೆ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಭುಧಾ ಸುರಸೌಖ್ಯ ದುಃಖ ಸತ್ಕಾರಣಾಯ ವಿದತಾಯ ನಮೋ ನಮಸ್ತೆ ಅಂತ ಶ್ಲೋಕ ಕೊಟ್ಟಿರ್ತಾರೆ. ಇದು ಎಲ್ಲಿಯೂ ಏಕರೂಪತೆ ಕಾಣಿಸೋದಿಲ್ಲ. ಆದ್ರಿಂದ ನಂದೊಂದು ಆಲೋಚನೆ ಇದೆ ಇದ್ರ ಬಗ್ಗೆ. ಸಂಧ್ಯಾವಂದನೆಗಿಂತ ದೇವರ ಪೂಜೆ ಅಂತ ಅನ್ನೋದು ಹೆಚ್ಚು ಕ್ರಮವಾಗಿ ವಿಕಸಿತ ಆದಂತಹ ಒಂದು ಪ್ರಕ್ರಿಯೆ. ಆದ್ರಿಂದ ಅನೇಕರು ಅದನ್ನ ತಮಗೆ ತಾವು ಹೇಗೆ ಮಾಡ್ತೇವೆ ಅಂತ ಅನ್ನೋದನ್ನ ಗಮನಿಸಿ ಈ ತರ ಎಲ್ಲ ಅದನ್ನು ಪುಸ್ತಕ ರೂಪದಲ್ಲಿ ಬದ್ಧ ಮಾಡಿದ್ದಾರೆ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ಅನ್ನೋ ಶ್ಲೋಕನೇ ಕೆಲವು ಕಡೆ ಕಾಣಿಸೋದಿಲ್ಲ, ಅಂಥದ್ದು ಇದೆ. ಮತ್ತೆ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ಅನ್ನುವಂಥ ಶ್ಲೋಕ ಏನಿದೆಯಲ್ಲ, ಅದು ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಮಾಡಿದಂತಹ ಒಂದು ಮಂಗಲಾಚರಣೆ. ಅದನ್ನೇ ಹೇಳಬೇಕು ಅಂತನೂ ಏನಿಲ್ಲ, ಅದನ್ನು ಹೇಳದೇ ಇದ್ರೂ ತೊಂದರೆ ಇಲ್ಲ, ಅದನ್ನೇ ಹೇಳಬೇಕು ಅಂತನೂ ಏನಿಲ್ಲ. ಅದಕ್ಕಾಗಿ ನಾನು ಆರಂಭದಲ್ಲಿ ಈಗ ಋಗ್ವೇದದ ಪರ್ವ ಮಾತ್ರೆಯ ತನ್ವಾವೃಧಾನ ಅಂತ ವಿಷ್ಣುವಿನ ಮಹಿಮೆಯನ್ನು ಹೇಳುವಂಥ ಸ್ತೋತ್ರ ಹೇಳಿದೆ. ಮುಂದೆ ಶ್ರೀ ಸೂಕ್ತದ ಕಾಂಸ್ಯಸ್ಮಿತಾಂ ಅನ್ನುವಂಥ ಒಂದು ಶ್ಲೋಕವನ್ನು ಹೇಳಿದೆ. ಮತ್ತೆ ಋಗ್ವೇದದಲ್ಲಿ ಬರುವಂತಹ ತದಸ್ಯ ಪ್ರಿಯಂ ಅಭಿಪಾಥೋ ಅಸ್ಯಾಂ ಅಂತ ಆಚಾರ್ಯರ ಮಹಿಮೆಯನ್ನು ವರ್ಣನೆ ಮಾಡುವ ಪ್ರಸಂಗ, ವಿಷ್ಣೋಃ ಪದೇ ಪರಮೇ ಮಧ್ವ ಉತ್ಸಾಹ ಅನ್ನುವ ಶ್ಲೋಕವನ್ನು ಕೂಡ ಹೇಳಿದೆ. ಹೀಗೆ ನಾರಾಯಣಾಯ ಪರಿಪೂರ್ಣ ಗುಣಾನ್ವಯ ಅನ್ನುವುದು ಆ ಶ್ಲೋಕ. ಮತ್ತೆ ಆಮೇಲೆ ಬರುವಂತಹ ಯೋವಿಪ್ರಲಂಬ ವಿಪರೀತ ಮತಿ ಪ್ರಭೂತಾನ್ ಅನ್ನುವಂಥ ಶ್ಲೋಕ. ಇವು ಎಲ್ಲಾ ಕಡೆ ಎಲ್ಲಾ ದೇವ ಪೂಜಾ ಪದ್ಧತಿಗಳಲ್ಲಿ, ಈಗ ನಾನು ಎದುರುಗಿಟ್ಕೊಂಡಿರುವಂತಹ ಎಲ್ಲಾ ಪುಸ್ತಕಗಳಲ್ಲೇ ಇವು ಕಾಣುವುದಿಲ್ಲ ಅನ್ನೋದನ್ನು ಗಮನಿಸಬೇಕು. ಎಲ್ಲರೂ ಅದನ್ನ ಹೇಳುವುದಿಲ್ಲ ಅಂತ ಅರ್ಥ ಆಗಾದ್ರೆ. ಅದು ಹೇಳದೇ ಇದ್ರೂ ತಪ್ಪಿಲ್ಲ, ಹೇಳಿದ್ರೂ ತಪ್ಪಿಲ್ಲ. ವೇದದ ಮಂತ್ರಗಳನ್ನ ಹೇಳಿ ನಾರಾಯಣನನ್ನ, ಲಕ್ಷ್ಮಿಯನ್ನ, ಪ್ರಾಣದೇವನನ್ನು ಸ್ತುತಿಸಬೇಕು.
ಅದಾದ ಬಳಿಕ ದೇವತೆಗಳನ್ನ ಸ್ತುತಿಸಬೇಕು, ಅಥವಾ ಮಹಾಭಾರತ ಭಾಗವತಾದಿಗಳಲ್ಲಿ ಬಂದದನ್ನು ಸ್ತುತಿಸಬಹುದು. ನಾನೇನು ಮಾಡ್ತಿದ್ದೇನೆ, ಇದು ನನ್ನ ಇಚ್ಛೆಗೆ ಅನುಗುಣವಾಗಿ ಕೆಲವು ಬಾರಿ ವೇದದ ಮಂತ್ರಗಳನ್ನು ಹೇಳ್ತೇನೆ, ಕೆಲವು ಬಾರಿ ಉಪನಿಷತ್ತಿನ ಮಂತ್ರಗಳನ್ನು ಹೇಳ್ತೇನೆ. ಉಪನಿಷತ್ತಲ್ಲೂ ಕೂಡ ಋಗ್ವೇದದ ಒಂದು ಉಪನಿಷತ್ತು, ಐತರೇಯ ಉಪನಿಷತ್ತು, ಯಜುರ್ವೇದದ ಬೃಹದಾರಣ್ಯಕ, ಕಾಠಕ ಮೊದಲಾದದ್ದು, ಮತ್ತು ಆ ಬಳಿಕ ಸಾಮವೇದದ ತಲವಕಾರ ಮತ್ತು ಛಾಂದೋಗ್ಯ, ಮತ್ತು ಅಥರ್ವಣ ಉಪನಿಷತ್ತಿನ ಅಥರ್ವಣ, ಮುಂಡಕ, ಅಥರ್ವಣ ಮತ್ತು ಮಾಂಡೂಕ ಉಪನಿಷತ್ತು, ಹಾಗೆ ಷಟ್ಪ್ರಶ್ನೋಪನಿಷತ್ತು, ಅವುಗಳ ಅಲ್ಲಿ ಬಂದಿರುವಂತಹ ಒಂದೊಂದು ಕೆಲವು ಶ್ಲೋಕಗಳನ್ನು ಪರಮಾತ್ಮ, ಲಕ್ಷ್ಮೀ, ವಾಯುದೇವ ಮತ್ತೆ ಒಟ್ಟಾರೆ ಒಂದು ಸಾಮಾನ್ಯವಾದ ಸ್ತೋತ್ರ, ಇದನ್ನ ಹೇಳುವಂಥ ಒಂದು ಅಭ್ಯಾಸ ನಾನು ಮಾಡ್ಕೊಂಡಿದ್ದೇನೆ. ಕೆಲವು ಬಾರಿ ಮಹಾಭಾರತದಲ್ಲಿ ಬಂದಿರುವಂತಹ ಈ ತಾರತಮ್ಯ ಶ್ಲೋಕಗಳನ್ನೇ ಕ್ರಮವಾಗಿ ಪೋಣಿಸಿ ಹೇಳ್ತೇನೆ. ಇನ್ನು ಕೆಲವು ಬಾರಿ ಭಾಗವತದಲ್ಲಿ ಬಂದದ್ದನ್ನು ಪೋಣಿಸಿ ಹೇಳ್ತೇನೆ. ಮತ್ತೆ ಕೆಲವು ಬಾರಿ ಯಾವುದಾದ್ರೂ ಬೇರೆ ಬೇರೆ ಪುರಾಣಗಳಲ್ಲಿ ಬಂದದ್ದನ್ನ ಹೇಳ್ತೇನೆ. ಆದರೆ ಆ ಪುರಾಣಗಳಲ್ಲಿ ಬಂದ ಶ್ಲೋಕಗಳನ್ನು ಹೇಳುವಾಗ ಆಚಾರ್ಯರು ಸರ್ವಮೂಲದಲ್ಲಿ ಕೊಟ್ಟಿರುವಂತಹ ಕೆಲವು ಪ್ರಕ್ಷೇಪ ವಿಕ್ಷೇಪದ ಶಂಕೆಗೆ ಒಳಗಾಗದೇ ಇರುವಂತಹ ಶ್ಲೋಕಗಳನ್ನೇ ನಾನು ಅಲ್ಲಿ ಹೇಳುವುದನ್ನು ರೂಢಿ ಮಾಡಿಕೊಂಡಿದ್ದೇನೆ. ಅಂತೂ ಇದು ಬೇರೆ ಬೇರೆ ಶ್ಲೋಕಗಳನ್ನು ಹೇಳುವುದರ ಉದ್ದೇಶ ಏನು, ಅನೇಕ ಶ್ಲೋಕಗಳ ಬಾಯ್ಪಾಠ ನಮಗೇನಾಗಿರ್ತದೆ ಅದ್ಯಾವುದು ಕೂಡ ತಪ್ಪಬಾರದು. ಕ್ರಮವಾಗಿ ಒಂದೊಂದನ್ನು ಹೇಳ್ತಾ ಇದ್ರೆ ಎಲ್ಲವೂ ಸ್ಮರಣೆಯಲ್ಲಿರ್ತವೆ. ಮತ್ತೆ ಒಟ್ಟಾರೆ ದೇವಪೂಜಾ ಅಂತ ಅನ್ನುವುದೊಂದು ಕೇವಲ ಯಾಂತ್ರಿಕವಾದ ಪ್ರಕ್ರಿಯೆ ಆಗಬಾರ್ದು. ಅದು ನಮಗೆ ಆ ಸಂದರ್ಭದಲ್ಲಿ ಒಂದು ಸ್ವಾಧ್ಯಾಯ ಪ್ರವಚನ ಆಗದೇ ಇರಬಹುದು, ದೇವರೆದುರಿಗೆ ಪ್ರವಚನ ಅಂತ ಇಟ್ಕೊಂಡ್ರು ತಪ್ಪಿಲ್ಲ. ಮತ್ತು ಅದೊಂದು ಸ್ವಾಧ್ಯಾಯವೂ ಕೂಡ, ಇಡೀ ಪೂಜಾ ಅನ್ನುವುದೇ ಒಂದು ಸ್ವಾಧ್ಯಾಯ. ಹಾಗಾಗಿಬಿಟ್ರೆ ಆ ಪೂಜೆಯಲ್ಲಿ ಒಂದು ಏಕತಾನತೆ ಇರೋದಿಲ್ಲ. ಹೊಸ ಹೊಸ ಮಂತ್ರವನ್ನ ನಾವು ಯಾವುದೋ ಹೇಳಿದಂಥ ಆವತ್ತು ಕಲಿತಂಥ ಅರ್ಥಾನುಸಂಧಾನ ಮಾಡಿಕೊಂಡಂಥ ಮಂತ್ರವನ್ನ ಅಲ್ಲಿ ಹೇಳಲಿಕ್ಕೆ ನಮಗೆ ತುಂಬ ಸುಲಭ ಆಗ್ತದೆ. ಮತ್ತೆ ಇತ್ತೀಚೆಗೆ ಬೃಹತಿ ಸಹಸ್ರ ಮಂತ್ರವೊಂದ ಪ್ರವಚನ ನಾವು ಪ್ರಾರಂಭ ಮಾಡಿದಾಗ ಆರಂಭದಲ್ಲಿ ಅಥವಾ ಮಂಗಲಾಚರಣೆ ಮಂಗಳಾರತಿ ಮಾಡುವಾಗ ದೇವರಿಗೆ ಹೂ, ತುಳಸಿ ಇತ್ಯಾದಿಗಳನ್ನ ಅರ್ಪಿಸುವಾಗ ಅಲ್ಲಿ ಕೆಲವು ಬೃಹತಿ ಮಂತ್ರಗಳನ್ನ ಹೇಳುವುದನ್ನು ಕೂಡ ರೂಢಿ ಇಟ್ಕೊಂಡಿದ್ದೇನೆ. ಇದನ್ನ ನಾನು ಮಾಡ್ತೀನಿ ಅಂತ ಹೇಳ್ತಿದ್ದೆ. ಯಾಕೆಂದ್ರೆ ಅದೇನು ಬಹಳ ದೊಡ್ಡ ಸಂಗತಿ ಅಲ್ಲ. ನಾವು ಮಾಡುವ ಸಾಧನೆಗಿಂತ 100 ಪಟ್ಟು 1000 ಪಟ್ಟು ದೊಡ್ಡ ದೊಡ್ಡ ಸಾಧನೆ ಮಾಡುವಂತ ದೊಡ್ಡ ದೊಡ್ಡ ಭಕ್ತರು ಭಗವಂತನಿಗಿದ್ದಾರೆ. ಇದನ್ನು ನಾವು ನಮ್ಮ ಇಚ್ಛೆಗೆ ಅನುಗುಣವಾಗಿ ಮಾರ್ಪಡಿಸಿಕೊಳ್ಳಬಹುದು ಅನ್ನೋದನ್ನ ನಿಮ್ಮೆಲ್ಲದರ ಎದುರಿಗೆ ವಿನಂತಿಸ್ತಿದ್ದೀನಿ ಅಷ್ಟೇ, ಬೇರೆ ಏನಲ್ಲ. ವಿಶೇಷತಃ ಆವತ್ತು ಏನು ಪ್ರವಚನ ಆಗಿರ್ತದೆ ಬೃಹತಿ ಸಹಸ್ರ ನಿಯಮ ಅನ್ನುವ ನಾಮದ ಪ್ರವಚನ ಇವತ್ತಾದ್ರೆ ಅದನ್ನ ನಿಯಮ ಅನ್ನುವ ಶಬ್ದದಿಂದ ಭಗವಂತನನ್ನ ಅಭಿಷೇಕಿಸಿ ಅವನಿಗೆ ಹೂ, ತುಳಸಿ ಇತ್ಯಾದಿಗಳನ್ನು ಅರ್ಪಿಸಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಬೃಹತಿ ಮಂತ್ರವನ್ನು ಕೂಡ ಆ ಪೂಜಾ ಕಾಲದಲ್ಲಿ ಮತ್ತು ಬ್ರಹ್ಮಯಜ್ಞ ಕಾಲದಲ್ಲಿ ಅದನ್ನು ಪಠಿಸುವುದನ್ನ ನಾನು ರೂಢಿ ಮಾಡಿಕೊಂಡಿದ್ದೇನೆ. ಅಂತೂ ಯಾವ್ದು ಹೇಳಿದ್ರು ತಪ್ಪಲ್ಲ, ನಾವು ನಮ್ಮ ಇಚ್ಛೆಗೆ ಅನುಗುಣವಾಗಿ ಬದಲಾವಣೆ ಮಾಡಿಕೊಂಡ್ರೆ ಅದು ತಪ್ಪಲ್ಲ ಅನ್ನೋದು ನಮ್ಮ ಗಮನದಲ್ಲಿ ಇರಬೇಕು. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ಅಂತ ತಾತ್ಪರ್ಯ ನಿರ್ಣಯದ ಶ್ಲೋಕ ಏನಿದೆ ಅದು ಅವನು ಪರಿಪೂರ್ಣ ಗುಣಸಮುದ್ರ, ಈ ಜಗತ್ತಿನ ಉತ್ಪತ್ತಿ, ಅದರ ಸ್ಥಿತಿ, ಅದರ ಲಯ, ಅದಕ್ಕೆ ಅವನು ದಾಯಕ, ಜ್ಞಾನ ಕೊಡುವವನು, ದೇವತೆಗಳು ಮತ್ತೆ ಅಸುರರು, ಭಕ್ತರಾದಂತಹ ಅಸುರರು, ಅವರಿಗೆ ಎಲ್ಲಾ ಥರದ ಸುಖವನ್ನು ದುಃಖವನ್ನು ಕೊಡುವಂಥವನು, ಹಾಗೆ ದೇವತೆಗಳಿಗೆ, ಸಾತ್ವಿಕರಾದ ದೇವತೆಗಳಿಗೆ ಸುಖವನ್ನ, ತಾಮಸರಾದಂತಹ ದೈತ್ಯರಿಗೆ ದುಃಖವನ್ನು ಕೊಡುವಂಥವನು, ಎಲ್ಲ ಕಡೆ ವ್ಯಾಪ್ತ ಆ ಭಗವಂತನಿಗೆ ನಮಸ್ಕಾರ. ಮುಂದೆ ಯೋವಿಪ್ರಳಂಬ ವಿಪರೀತ ಮತಿ ಪ್ರಭೂತಾನ್ ವಾದಾನ್ ನಿರಸ್ಯ ಕೃತವಾನ್ ಭೂತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದ ತೀರ್ಥ ಮುನಿವರ್ಯ ಮಹಂ ನಮಾಮಿ ಅನ್ನುವಂಥ ಒಂದು ಶ್ಲೋಕವನ್ನ ಹೇಳ್ತಾರೆ. ಅದು ಮಧ್ವಾಚಾರ್ಯರ ಸ್ತೋತ್ರ. ವಿಪ್ರಲಿಂಬ ಅಂದ್ರೆ ಈ ದುರ್ಬುದ್ಧಿ, ಆ ದುರ್ಬುದ್ಧಿಯಿಂದ ಪ್ರೇರಿತವಾದಂತಹ ಯಾವ್ಯಾವ ಮತಗಳಿವೆ ಆ ಎಲ್ಲಾ ಮತಗಳಿಗೂ ಕೂಡ ಆಚಾರ್ಯರು ವಿಮರ್ಶೆಯನ್ನ ಮಾಡಿದಂಥವ್ರು. ವಾದ ನಿರಸ್ಯ ಅವನ್ನೆಲ್ಲ ವಿಮರ್ಶಿಸಿದರು. ಮತ್ತೆ ತತ್ವವಾದವನ್ನ ಈ ಜಗತ್ತಿನಲ್ಲಿ ಅವರು ಕೊಟ್ಟರು. ಸರ್ವೇಶ್ವರನಾದವನು ಹರಿ ಅಂತ ಪ್ರತಿಪಾದನೆ ಮಾಡಿದರು. ಅಂಥ ಆನಂದ ತೀರ್ಥರನ್ನ ನಾನು ನಮಸ್ಕರಿಸ್ತೀನಿ ಅಂತ ಅದರ ಅರ್ಥ ಆಗ್ತದೆ. ಇವು ಆ ಎರಡು ಮಂತ್ರಗಳು ಸಾಮಾನ್ಯವಾಗಿ ಇವೆರಡು ಶ್ಲೋಕಗಳಲ್ಲಿ ಕಂಡು ಬರ್ತಿರ್ತವೆ ದೇವಪೂಜಾ ಪದ್ಧತಿ ಆರಂಭದಲ್ಲಿ. ಅವೆರಡರ ಅರ್ಥ ಇದೆ. ಪರವ ಮಾತ್ರಯ ಅಂತ ಹೇಳಿದ್ನಲ್ಲ, ಅದರ ಅರ್ಥ ಏನು?
ನಮ್ಮೆಲ್ಲರ ಅಳತೆಗೆ ಮೀರಿದವನು, ತನ್ವಾ ಪ್ರಧಾನ, ನಿನ್ನ ಶರೀರದಿಂದ ಎಲ್ಲಾ ಕಡೆ ದೇಶತಃ ಕಾಲತಃ ಗುಣತಃ ವ್ಯಾಪ್ತನಾದವನು. ನತೇ ಮಹಿತ್ವ ಅನ್ನೋಷ್ಣುವಂತೆ, ನಿನ್ನ ಮಹಿಮೆಯನ್ನು ತಿಳಿದವರು ಯಾರು? ಜಾಯಮಾನಃ, ಈಗ ಹುಟ್ಟಿದವನು, ಜಾತಃ, ಹಿಂದೆ ಹುಟ್ಟಿದವನು, ಮುಂದೆ ಹುಟ್ಟುವವರು ಯಾರೂ ಕೂಡ ನಿನ್ನ ಮಹಿಮೆಯ ಅಂತವನ್ನು ಕಂಡವರಿಲ್ಲ ಅಂತ ಆ ಭಗವಂತನ ಸ್ತೋತ್ರ ಅದು. ಮತ್ತೆ ಕಾಂಸ್ಯಸ್ಮಿತಾಮ್ ಅಂತ ಒಂದು ಶ್ಲೋಕ ಹೇಳಿದೆ, ಅದನ್ನೇ ಹೇಳಬೇಕು ಅಂತೇನಿಲ್ಲ, ಅದು ಒಂದೊಂದು ಬಾರಿ ಒಂದೊಂದು ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ತಿರ್ತೇನೆ ನಾನು. ಕಾಂಸ್ಯಸ್ಮಿತಾಮ್ ಅಂತ ಇವತ್ತು ಹೇಳಿದ್ನಲ್ಲ, ಅದೇನದು? ಕಾಂಸ್ಯ ಅಂದ್ರೆ ಕಂಚು, ಕಂಚಿನಂತೆ ಹೊಳೆಯುವ ನಗೆ ಉಳ್ಳವಳು ಅಂತ ಅದರ ಅರ್ಥ. ನೀವು ಇವತ್ತು ಶ್ರೀ ಸೂಕ್ತ ನೋಡಿದ್ರೆ ಕಾಂಸೋ ಸ್ಮಿತಾಂ ಹಿರಣ್ಯ ಪ್ರಾಕಾರ ಮಾರ್ದ್ರಾಂ ಜ್ವಲಂತೀಂ ತೃಪ್ತಾಂ ಅಂತ ಹೀಗೆ ಕಂಡು ಬರ್ತದೆ. ಆ ಕಾಂಸೋ ಸ್ಮಿತಾಂ ಅನ್ನೋದಕ್ಕೆ ಅರ್ಥ ಏನು? ಅದಕ್ಕೆ ಸರಿಯಾಗಿ ಅರ್ಥವೇ ಇಲ್ಲ. ಕಾಂಸ್ಯ ಸ್ಮಿತಾಂ ಅಂತ ಇಟ್ಕೊಂಡೆ ಯಾಕೆ ಹಾಗಾದ್ರೆ ಅಂದ್ರೆ, ಅದು ಗೋವಿಂದಾಚಾರ್ಯರು ಕಾಶ್ಮೀರದಲ್ಲಿ ಯಾವುದೋ ಒಂದು ಪಾಠ ಹೀಗೆ ಸಿಕ್ಕಿದೆ, ಆದ್ರಿಂದ ಕಾಂಸ್ಯ ಸ್ಮಿತಾಂ ಅಂತ ನಾನು ಹೇಳಿದ್ದೀನಿ, ಆ ಒಂದು ಪಾಠವನ್ನು ನಾನು ಬಳಸ್ಕೊಂಡಿದ್ದೀನಿ ಅಂತ ಅವರು ಅನೇಕ ಕಡೆ ಹೇಳಿದ್ದಾರೆ. ಅವರು ಪುರುಷ ಸೂಕ್ತ ಶ್ರೀ ಸೂಕ್ತ ಅಂತ ಒಂದು ಪುಸ್ತಕನೂ ಕೂಡ ಬರೆದಿದ್ದಾರೆ. ಅದರಲ್ಲಿ ಸ್ಪಷ್ಟವಾಗಿ ಕಾಂಸ್ಯ ಸ್ಮಿತಾಂ, ಕಂಚು ಕನ್ನಡಿಯಂತೆ ಬೆಳ್ಳಗೆಯ ಕಾಂತಿಗೆ ಸೂಸುವ ಅಂತ ಅವರೇ ಅನುವಾದನ ಕೂಡ ಮಾಡಿದ್ದಾರೆ. ಹಿರಣ್ಯ ಪ್ರಾಕಾರಾಂ, ಬಂಗಾರದ ಅರಮನೆಯೊಳಗೆ, ಕೋಟೆಯೊಳಗಿರುವ ಅರಮನೆಯೊಳಗಿರುವಂಥವಳು. ಆರ್ದ್ರಾಂ, ಕರುಣಾಮಯಿಯಾದವಳು. ಜ್ವಲಂತಿ, ಕಾಂತಿಯಿಂದ ಬೆಳಗ್ತಾ ಇರುವವಳು. ತೃಪ್ತ, ನಿತ್ಯ ತೃಪ್ತಳಾದವಳು, ನಿತ್ಯ ಮುಕ್ತಳಾದವಳು. ಭಕ್ತರ ಬಯಕೆಯನ್ನು ಈಡೇರಿಸ್ತಾ ಇರುವವಳು ಅಂದ್ರೆ ತರ್ಪಯಂತಿ. ಪದ್ಮದಲ್ಲಿ ಕೂತಿರುವವಳು, ಪದ್ಮೇ ಸ್ಥಿತ, ಪದ್ಮವರ್ಣ, ಕಮಲದಂತೆ ಕಾಂತಿ ಇದ್ದವಳು ಅಂತ ಲಕ್ಷ್ಮೀದೇವಿಯನ್ನ ಇಹ ನನ್ನ ಕಡೆಗೆ ಉಪಹ್ವಯೇ, ನಾನು ಆಹ್ವಾನಿಸ್ತಾ ಇದ್ದೇನೆ ಅಂತ ಅದರ ಅರ್ಥ. ಒಮ್ಮೆ ಅದನ್ನು ಹೇಳ್ಬೋದು, ಮತ್ತೆ ಇನ್ನೊಮ್ಮೆ ಯಾವಾಗ ಅದನ್ನು ಹೇಳ್ಬೋದು. ಹಿಂದೆ ಹೇಳಿದ್ದೆ ಕಾಂಸ್ಯಸ್ಮಿತಾಂ ಅನ್ನೋದ್ರ ಬಗ್ಗೆ. ಈ ಶಂಕರ ಮೊಕಾಶಿ ಪುಣೇಕರ್ ಅವರು ಕೂಡ ಅವಧೇಶ್ವರಿ ಅಂತ ಒಂದು ಕಾದಂಬರಿಯನ್ನು ಬರೆದಿದ್ದಾರೆ. ಅದರಲ್ಲಿ ಕಾಂಸ್ಯ ಸ್ಥಿತಾಂ ಅಂತ ಒಂದು ಪಾಠ ಹೇಳಿದ್ದಾರೆ. ಅದ ಪಾಠ ಸರಿಯೋ ತಪ್ಪು ಒಂದು ವಿಷಯ ಬೇರೆ. ಅಂತೂ ಕಾಂಸೋಸ್ಮಿತಾಂ ಅಂತನ್ನುವುದು ಎಲ್ಲಾ ಕಡೆ ಏನಿಲ್ಲ ಅನ್ನೋದು ನಮ್ಗೆ ಎಚ್ಚರ ಇರಬೇಕು. ಕಾಂಸ್ಯ ಸ್ಥಿತಾಂ ಅಂದ್ರೆ ಶಂಕರ ಮೊಕಾಶಿ ಪುಣೇಕರ್ ಹೇಳುವಂತೆ, ಈ ಕಂಚಿನ ಒಂದು ನಾಣ್ಯ, ಹಳೆ ಕಾಲದ ಶಾಸನಗಳು ಅಲ್ಲೆಲ್ಲೋ ಇರುವಂಥವಳು, ಅಲ್ಲಿ ಅವಳ ಚಿತ್ರ ಮುದ್ರಿತವಾಗಿದೆ ಅಂತ ಹೀಗೆ ಅವ್ರು ಹೇಳ್ತಾರೆ. ಅದು ಕಾಂಸ್ಯ ಸ್ಥಿತ. ಸ್ಥಿತ ಅಂದ್ರೆ ಇರುವವಳು. ಗೋವಿಂದಾಚಾರ್ಯ ಹೇಳುವಂತೆ ಕಾಂಸ್ಯ ಸ್ಮಿತಾಂ ಅಂತ, ಅದನ್ನೇ ನಾನು ತಗೊಂಡಿದ್ದೇನೆ. ಇವತ್ತು ನಾನು ಹಾಗೆ ಹೇಳ್ತಾ ಇದ್ದೇನೆ. ಗೋವಿಂದಾಚಾರ್ಯ ಹೇಳಿದ್ದನ್ನು ಕೇಳಿದ ಮೇಲಿಂದ ಕಾಂಸೋ ಸ್ಮಿತಾಂ ಅಂತ ನನಗೆ ಅರ್ಥ ಆಗದೆ ಇರುವಂತಹ ಪದಗಳನ್ನ ಆ ಶ್ರೀ ಸೂಕ್ತದಲ್ಲಿ ನಾನು ಹೇಳುವುದನ್ನು ಬಿಟ್ಟಿದ್ದೇನೆ. ಮುಂದಿದ್ದು ನಿಮಗೆ ಬಿಟ್ಟದ್ದು, ಹೇಗೆ ರೂಢಿಸ್ಕೋಬೇಕು ಅನ್ನೋದು ನಿಮಗೆ ಬಿಟ್ಟದ್ದು. ತದಸ್ಯ ಪ್ರಿಯಂ ಅಭಿಪಾಥೋ ಅಶ್ಯಾಂ, ಆ ಭಗವಂತನಿಗೆ ಅತ್ಯಂತ ಪ್ರೀತಿಕರವಾದಂತಹ ತೀರ್ಥವನ್ನು ನಾನು ಪ್ರಾಶನ ಮಾಡ್ತೇನೆ. ನರೋ ಯತ್ರ ದೇವಯವೋ ಮದಂತೆ, ದೇವತೆಗಳು ಮನುಷ್ಯರೆಲ್ಲ ಆ ತೀರ್ಥವನ್ನು ಪ್ರಾಶಿಸಿ ಸಂತೋಷ ಪಡ್ತಾರೆ. ಸ್ಥೂಲವಾದ ಅರ್ಥ ಹೇಳ್ತಿದ್ದೀನಿ, ಕೆಲವು ಶಬ್ದಗಳಿಗೆ ಅರ್ಥ ನೆನಪಿಲ್ಲ. ಹಿಂದೆ ಅನೇಕ ಬಾರಿ ಸ್ಪಷ್ಟವಾಗಿ ಶಬ್ದಗಳಿಗೆ ಅರ್ಥ ಹೇಳಿದ್ದೇನೆ. ಉರುಕ್ರಮಸ್ಯ ಸಹಿ ಬಂಧೂಹು, ಈ ಮಧ್ವ ಅನ್ನೋರು ಯೋವಿಪ್ರಲಂಬ ಅನ್ನುವಂಥ ಶ್ಲೋಕ ಏನು ಮಧ್ವಾಚಾರ್ಯನ ಹೇಳ್ತದೆ, ಅದಕ್ಕೆ ಪ್ರತಿಯಾಗಿ ನಾನು ಈ ಶ್ಲೋಕವನ್ನು, ಈ ಋಗ್ವೇದದ ಮಂತ್ರವನ್ನು ಹೇಳ್ತಿರ್ತೇನೆ. ಉರುಕ್ರಮನಿಗೆ ಈ ಭಗವಂತ ಬಂಧು ಅಂತ. ಸಹಿ ಬಂಧೂಹು ಇತ್ಥಾ ವಿಷ್ಣು ಪದೇ ಪರಮೇ, ವಿಷ್ಣುವಿನ ಶ್ರೇಷ್ಠವಾದ ಪದದಲ್ಲಿ ಮಧ್ವ ಉತ್ಸಾಹ, ಮಧ್ವಾಚಾರ್ಯರು ಆಸಕ್ತರು ಅಂತ ಮಂತ್ರ ಹೇಳ್ತದೆ. ಅದು ಆ ಮಂತ್ರದ ಅರ್ಥ. ಮುಂದೆ ಎಲ್ಲಾ ದೇವತೆಗಳನ್ನು ಒಟ್ಟಾಗಿ ಸ್ತುತಿಸುವಂತಹ ಮಂತ್ರ. ಭದ್ರಂ ಕರ್ಣೇ ವಿಷ್ಣು ಯಾಮ ದೇವಾಹ, ಕಿವಿಗಳಿಂದ ಮಂಗಳವನ್ನೇ ಕೇಳೋಣ. ಭದ್ರಂ ಪಶ್ಯೇಮ ಅಕ್ಷಭಿಹಿ, ನಮ್ಮ ಕಣ್ಗಳಿಂದ ನಾವು ಮಂಗಳಕರವಾದನ್ನೇ ನೋಡೋಣ. ಸ್ಥಿರೈಹಿ ಅಂಗೈಹಿ, ನಾವು ಸ್ಥಿರವಾದಂತಹ ಅಂಗಾಂಗವುಳ್ಳವರಾಗಿ. ಸ್ಥಿರೈರಂಗೈಹಿ ಸ್ತುಷ್ಟುವಾಂಸಸ್ತನೂಭಿ ವ್ಯಷೇಮ ದೇವಹಿತಂ ಯದಾಯು, ನಮ್ಮ ಇಡೀ ಆಯುಷ್ಯವೇ ಈ ದೇವತೆಗಳ ಪೂಜೆಗಾಗಿರುವಂತಹ ಮೀಸಲಾಗಿರುವಂತಹ ಒಂದು ಆಯುಷ್ಯ ಆಗಬೇಕು ನಮ್ಮದು. ದೇವಹಿತಂ, ದೇವತಾ ಕಾರ್ಯಕ್ಕಾಗಿ ಮೀಸಲಾಗಿರುವ ಆಯುಷ್ಯವಾಗಲಿ. ವಿಷ್ಣು ಪೂಜಾರ್ಥ ಯಜ್ಞೋಹ ಮಿತ್ಯುಪಾಸನ ಮಾದರಾತ್ ಅಂತ ಛಾಂದೋಗ್ಯರು ಹೇಳ್ತದೆ. ಭಗವತ್ ಪೂಜೆಗಾಗಿ ಮೀಸಲಾಗಿರುವ ಜೀವನ ನನ್ನದು ಅಂತ ಏನು ಹೇಳ್ತದೆ, ಆ ಥರ ಆ ಒಂದು ಅನುಸಂಧಾನಕ್ಕಾಗಿ ಎಲ್ಲಾ ದೇವತೆಗಳನ್ನು ಸ್ತುತಿಸಲಿಕ್ಕಾಗಿ ಭದ್ರಂ ಕರ್ಣೀಯಭಿ ಅನ್ನುವ ಮಾತನ್ನ, ಒಂದು ವೇದವಾಕ್ಯವನ್ನು ನಾನು ಹೇಳ್ತೇನೆ.
ಇದು ನಾನು ಮಾಡಿಕೊಂಡಿರುವಂತಹ ಒಂದು ಮಾರ್ಪಾಡು. ನಿಮಗೆ ಹೇಗೆ ಬೇಕೋ ಅದನ್ನೆಲ್ಲರೂ ಕೂಡ ಮಾಡಬಹುದು. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.